ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಂತ ಅಂದರೆ, ನಾನಿವತ್ತು ಒಂದು ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಒಂದು 3-4 ಇಯರ್ಸೇ ಆಗಿತ್ತು ನಾನು ಹೇರ್ ಕಟ್ ಮಾಡಿಸಿ. ಸಿಕ್ಕಾಬಿಟ್ಟೆ ತೆಳುವಾಗ್ಬಿಟ್ಟಿದೆ, ಕೆಳಗಡೆ ತುದಿ ತುಂಬ ತೆಳುವಾಗ್ಬಿಟ್ಟಿದೆ. ಎಲ್ಲರೂ ಫಂಕ್ಷನ್ಸ್ಗಳಿಗೆ ಹೋಗ್ಬೇಕಂದ್ರೆ ನನಗೆ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗೋದಕ್ಕೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ನೋಡ್ಬೋದು, ಮೇಲೆಲ್ಲ ದಟ್ಟ ಇದೆ, ಕೆಳಗಡೆ ಮಾತ್ರ ಸ್ವಲ್ಪ ತೆಳುವಾದಂಗಾಗಿದೆ. ಚೆನ್ನಾಗಿ ಕಾಣಿಸಲ್ಲ ಜುಟ್ಟೆಲ್ಲ ಹಾಕೊಂಡ್ರೆ ಮತ್ತು ಕ್ಲಿಪ್ಪೆಲ್ಲ ಹಾಕೊಂಡ್ರೆ. ಹಾಗೆ ಮುಂದ್ಗಡೆ ಕೂಡ ಸ್ವಲ್ಪ ಪುಡಿ ಕೂದಲಾದಂಗಾಗಿದೆ. ಒಂದು ಹೊಸ ಲುಕ್ ಕೊಡೋಣ, ನನ್ನಲ್ಲೇ ನಾನು ಚೇಂಜಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿ ಕಾಣಿಸೋಣ ಅನ್ನೋದು ಅನಿಸುತ್ತೆ. ಅದಕ್ಕೋಸ್ಕರ ನನಗೆ ಹೇರ್ ಕಟ್ ಅಂದರೆ ತುಂಬ ಇಷ್ಟ. ಈಗ 4 ಇಯರ್ಸಿಂದ ನಾನು ಮಾಡಿಸಿಲ್ಲ ಅಷ್ಟೇ. ಅದಕ್ಕಿಂತ ನಾನು ಯಾವಾಗಲೂ ಸ್ಟೆಪ್ ಕಟ್ ಮಾಡಿಸ್ತಿದ್ದೆ. ಒಂದು ಚಿಟ್ಟೆ ಪ್ರೆಗ್ನೆಂಟ್ ಯಾವಾಗಾದೆ ಆಗಲಿಂದ ಬಿಟ್ಟಿದ್ದು ಮಾಡಿಸಿರಲಿಲ್ಲ. ಈಗ ಚೆನ್ನಾಗಿ ಬೆಳೆದಿದೆ ಕೂಡ. ಅದೇ ತುದಿ ಒಂಚೂರು ಸಣ್ಣ ಆಗಿಬಿಟ್ಟಿದೆ. ಅದಕ್ಕೆ ಒಂಚೂರು ನೀಟಾಗಿ ಒಂದು ಹೊಸ ಲುಕ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನಮ್ಮ ಅತ್ತಿಗೆ ಇಬ್ಬರು ಸಲೂನ್ಗೆ ಹೋಗ್ತಾ ಇದ್ವಿ. ಈಗ ಹೊಸದಾಗಿ ನಮ್ಮ ಚನ್ನರಾಯಪಟ್ಟಣ ಹೊಸ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ ಒಂದು ಹೊಸ ಸಲೂನ್ ಓಪನ್ ಆಗಿದೆ. ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರಂತೆ. ಅದಕ್ಕೆ ಒಂದ್ಸಲ ಹೋಗಿ ಬರೋಣ, ಹೇಗೆ ಮಾಡ್ತಾರೆ ನೋಡಿಬಿಟ್ಟು. ನನ್ನ ಹೊಸ ಲುಕ್ ಹೇಗೆ ಕಾಣಿಸುತ್ತೆ ನಿಮ್ಮ ಮುಂದೆ, ನಿಮಗೂ ಇಷ್ಟ ಆಗುತ್ತಾ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ಹೇರ್ ಕಟ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು. ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಲೆಂತ್ ಇದೆ ಕೂದಲು, ನಾನು ವಿ ಶೇಪ್ ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಹೇಗೆ ಕಾಣಿಸುತ್ತೆ ನೋಡಿ. ಬನ್ನಿ ಫ್ರೆಂಡ್ಸ್, ನನ್ನ ಹೊಸ ಲುಕ್ ಹೇಗೆ ಬರುತ್ತೆ ಅಂತ ನೀವೇ ನೋಡಿವ್ರಂತೆ. ಹಾಗೆ ನಾನಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಸಲೂನಲ್ಲಿ. ಹೇಗಿರುತ್ತೆ ಏನು ಅಂತ ನನಗೂ ಕುತೂಹಲ ಇದೆ. ಇದು ಬಂದು ಹೊಸ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ ಲೊಕೇಟ್ ಆಗಿರೋದು ಸ್ಟೈಲೈಟ್ ಅಂತ ಹೇಳಿಬಿಟ್ಟು. ಕೂಡ ಹೇರ್ ಕಟ್ ಮಾಡಿಸ್ಕೊಟ್ಟಿದ್ದಾರೆ. ಇದು ಒಂದೇ ಕಟ್ನ ಮಾಡಿಸ್ಕೊಂಡ್ವಿ ಅಂದರೆ ಲೇಯರ್ ಕಟ್ ಮಾಡಿಸ್ಕೊಂಡ್ವಿ ಇಬ್ಬರು ಕೂಡ. ಹಾಗೆ ನಿಮ್ಗಳಿಗೆ ಕಂಪ್ಲೀಟಾಗಿ ಯಾಕೆ ತೋರಿಸ್ತಾ ಇದ್ದರೆ, ನಮ್ಮ ಚನ್ನರಾಯಪಟ್ಟಣ ಭಾಗದಲ್ಲಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಇಲ್ಲೊಂದು ಸಲೂನಲ್ಲಿ ಯಾವ ರೀತಿ ಸರ್ವಿಸ್ ಕೊಡ್ತಾರೆ, ಒಂದು ಒಳ್ಳೆ ಹೇರ್ ಕಟ್ ಎಲ್ಲ ಮಾಡಿದ್ರೆ ಬಂದು ಮಾಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇಲ್ಲಿ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅವ್ರ ಸರ್ವಿಸ್. ಜೊತೆಗೆ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ. ಹಾಗೆಯೇ ವರ್ತ್ ಪ್ರೈಸಲ್ಲಿ ಬೆಸ್ಟ್ ಆಫರ್ ನಡೀತಾ ಇತ್ತು ನಾನು ಹೇರ್ ಕಟ್ ಮಾಡಿಸ್ಕೊಂಡಾಗ. 6 ತಿಂಗಳಿಗೊಮ್ಮೆ ಆಫರ್ ಇರುತ್ತಂತೆ. ಅದು ಈಗ ಹೇರ್ ಕಟ್ ಯಾರು ಮಾಡಿಸ್ತಾರೋ ಅವ್ರ ನಂಬರ್ಗೆ ಕಂಪಲ್ಸರಿ ಯಾವಾಗಲಾದ್ರು ಆಫರ್ ಇದ್ದಾಗ ಮೆಸೇಜ್ ಬರ್ತಾ ಇರುತ್ತೆ, ಈ ಥರ ಆಫರ್ ಇದೆ, ಸರ್ವಿಸ್ ತೊಗೋಬೋದು ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲಿ ಮೇಯ್ನಾಗಿ
ಹಾಗೆ ನನಗೆ ನೇಲ್ ಆರ್ಟ್ ಕೂಡ ಇದೆ, ಅದು ತುಂಬಾ ಇಷ್ಟ ಆಯಿತು. ಆದರೆ ಒಂದು ಬೇಜಾರು ಏನಂದರೆ ಸ್ಟಾರ್ಟಿಂಗ್ ಪ್ರೈಸೇ 1000 ರುಪೀಸ್ ಅಂತ, ಅದೊಂದು ಬೇಜಾರಾಯಿತು. ಅಂದರೆ ಸಿಂಪಲಾಗಿ ಮಾಡಿಸ್ತೀನಿ ಅಂದರೆ 1000 ರುಪೀಸ್ ಬೇಕು ನೇಲ್ ಆರ್ಟ್ ಮಾಡಿಸ್ತೀನಿ ಅಂತ ಅಂದರೆ. ಫೈನಲ್ ಔಟ್ಲುಕ್ ಹೇಗೆ ಬರುತ್ತೆ ಅಂತ ನೀವೇ ನೋಡಿ. ಫೈನಲಿ ನನ್ನ ಲುಕ್ ಹೀಗಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಗೇನು ಅನ್ನಿಸ್ತು ನನ್ನ ಹೇರ್ ಕಟ್ ನೋಡಿ, ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನನಗೆ ಇಲ್ಲಿ ಸರ್ವಿಸ್ ತುಂಬಾ ಇಷ್ಟ ಆಯಿತು. ನೀವೇನಾದ್ರು ಚನ್ನರಾಯಪಟ್ಟಣದವರಾದರೆ ಮರಿದೇ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.